ಖಂಡೀರಾವ್ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾಳೆ ಸರ್ಕಾರಕ್ಕೆ ಒಂದು ವರದಿ ಸಲ್ಲಿಕೆ ಆಗುವ ಸಾಧ್ಯತೆ ಕಂಡು ಬರ್ತಾ ಇದೆ. ಗುಪ್ತಾ ಅವರ ನೇತೃತ್ವದಲ್ಲಿ ಇಷ್ಟು ದಿನ ನಡೆದಂತ ತನಿಖೆಯ ವರದಿಯನ್ನ ನಾಳೆ ಸಲ್ಲಿಕೆ ಮಾಡಬಹುದು ಅಂತ ಹೇಳಲಾಗ್ತಾ ಇದೆ. ಯಾರ್ದೆಲ್ಲ ಇನ್ವಾಲ್ವ್ಮೆಂಟ್ ಇದೆ ಇದರಲ್ಲಿ ಸಚಿವರ ಹೆಸರು ತಳಕು ಹಾಕಿಕೊಳ್ತಾ ಇದೆ, ಸ್ವಾಮೀಜಿ ಹೆಸರು ಒಂದು ತಳಕು ಹಾಕೊಳ್ತಾ ಇದೆ, ಪೊಲೀಸ್ ಅಧಿಕಾರಿಗಳ ಹೆಸರು ಕೂಡ ತಳಕು ಹಾಕೊಂಡಿತ್ತು. ಹಾಗಾಗಿ ಸರ್ಕಾರ ಒಂದು ಟೀಮನ್ನು ರಚನೆ ಮಾಡಿ ಅವರಿಗೆ ತನಿಖೆಯನ್ನು ನಡೆಸಿ ವರದಿ ಕೊಡುವಂತೆ ತಂಡವನ್ನು ರಚನೆ ಮಾಡಿತ್ತು. ಪ್ರೋಟೋಕಾಲ್ ಸಿಬ್ಬಂದಿ ವಿಚಾರಣೆ ನಡೆಸಿ ಹೇಳಿಕೆಯನ್ನು ದಾಖಲು ಮಾಡಿಕೊಂಡಿರುವಂತಹ ತಂಡ ಅದರಲ್ಲಿ ಬಸವರಾಜ್, ವೆಂಕಟೇಶ್, ಮಹಾಂತೇಶ್ ಅವರ ಹೇಳಿಕೆಯನ್ನು ಕೂಡ ಪಡೆದುಕೊಂಡಿತ್ತು. ನಿನ್ನೆ ತಡರಾತ್ರಿ ಅಂದರೆ ಸಂಜೆ ಸುಮಾರಿಗೆ IPS ಅಧಿಕಾರಿ ಆಗಿರುವಂತಹ ರಾಮಚಂದ್ರ ರಾವ್ ಅವರ ವಿಚಾರಣೆ ಕೂಡ ನಡೆಯುತ್ತೆ. ರಾತ್ರಿ 9-10 ಗಂಟೆವರೆಗೂ ಕೂಡ ಅವರ ವಿಚಾರಣೆ ಕೂಡ ನಡೆಸ್ತಾರೆ. ಅವರ ಹೇಳಿಕೆಯನ್ನು ಕೂಡ ದಾಖಲು ಮಾಡಿಕೊಂಡಿದ್ದಾರೆ. ಸಂಪೂರ್ಣವಾದಂಥ ವರದಿಯನ್ನ ನಾಳೆ ಗುಪ್ತಾ ಅವರ ತಂಡ ಸರ್ಕಾರಕ್ಕೆ ಸಲ್ಲಿಕೆ ಮಾಡುವ ಸಾಧ್ಯತೆ ಕಂಡು ಬರ್ತಾ ಇದೆ. ಈ ಕೇಸ್ನ ತನಿಖಾ ವರದಿ ಸರ್ಕಾರಕ್ಕೆ ಸಲ್ಲಿಕೆ ಆದ ಬಳಿಕ ಸರ್ಕಾರ ಯಾವ ರೀತಿಯಾದಂಥ ನಡೆಯನ್ನ ಅನುಸರಿಸುತ್ತೆ ಅನ್ನೋದು ಬಹಳ ಕುತೂಹಲ ಕೇಳಿಸ್ತಾ ಇದೆ. ಒಂದು ಕಡೆ CIDಗೆ ಕೇಸನ್ನ ಕೊಟ್ಟು ತನಿಖೆ ನಡೆಸೋದಕ್ಕೆ ವಾಪಸ್ ಪಡೆದುಕೊಂಡಿದ್ದಂಥ ರಾಜ್ಯ ಸರ್ಕಾರ ಅದಾದ ಬಳಿಕ ಗುಪ್ತಾ ಅವರ ನೇತೃತ್ವದ ಒಂದು ತಂಡವನ್ನು ರಚನೆ ಮಾಡಿ ತನಿಖೆಯನ್ನು ಮಾಡಿ ವರದಿ ಸಲ್ಲಿಸಿ ಅಂತೇಳಿ ಸೂಚನೆ ಕೂಡ ಕೊಟ್ಟಿತ್ತು. ಈಗ ಗುಪ್ತಾ ಅವರ ತಂಡ ತನಿಖಾ ವರದಿಯನ್ನು ಸಿದ್ಧಪಡಿಸಿದೆ ಅನ್ನೋ ಮಾಹಿತಿ ಇದೆ. ಆ ತನಿಖಾ ವರದಿ ನಾಳೆ ಸಲ್ಲಿಸೋ ಸಾಧ್ಯತೆ ಕೂಡ ಕಂಡು ಬರ್ತಾ ಇದೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಅರವಿಂದ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅರವಿಂದ್, ನಾಳೆ ಸಲ್ಲಿಕೆ ಆಗುತ್ತಾ ವರದಿ? ಒಂದು ವೇಳೆ ನಾಳೆನೇ ಸಲ್ಲಿಕೆ ಆದರೆ ವಾಟ್ ನೆಕ್ಸ್ಟ್? ಖಂಡಿತ ನಾಗೇಂದ್ರ ಬಾಬು, ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣ ಏನಿದೆ ಈ ಪ್ರಕರಣಕ್ಕೆ ಟ್ವಿಸ್ಟ್ ಸಿಕ್ಕಿರುವಂಥದ್ದು. ಈ ಒಂದು ಪ್ರಕರಣಕ್ಕೆ ಅಂತ್ಯ ಸಿಗಲು ಕ್ಷಣಗಣನೆ ಬಂದಿದೆ ಅಂತ ಹೇಳ್ಬೋದು. ವಿಶೇಷ ತಂಡವನ್ನು ಸರ್ಕಾರ ರಚನೆ ಮಾಡಿರುತ್ತೆ. IPS ಹಾಗೆ IASನ ವಿಶೇಷ ತನಿಖಾ ತಂಡ ಗೌರವ್ ಗುಪ್ತಾ ಹಾಗೂ ವಂಶಿ ಕೃಷ್ಣ ಅವರು ಆ ನೇತೃತ್ವದಲ್ಲಿ ಪ್ರೋಟೋಕಾಲ್ನ ಸಿಬ್ಬಂದಿಗಳಾಗಿರ್ಬೋದು ಇನ್ನಿತರ ತನಿಖೆಯನ್ನು ಈ ಒಂದು ಸ್ಮಗ್ಲಿಂಗ್ ಕೇಸ್ನ ಬಗ್ಗೆ ತನಿಖೆ ಮಾಡಿದ್ರು. ಆ ಒಂದು ವರದಿಯನ್ನು 10 ದಿನಗಳಲ್ಲಿ ವರದಿ ಸಲ್ಲಿಕೆಯನ್ನು ಮಾಡಬೇಕು ಅಂತ ಹೇಳಿ ಸರ್ಕಾರ ಕೂಡ ಆದೇಶವನ್ನು ಮಾಡಿತ್ತು. ಆ ಹಿನ್ನೆಲೆಯಲ್ಲಿ ನಿನ್ನೆ ಕೂಡ IPS ಅಧಿಕಾರಿ ರಾಮಚಂದ್ರ ಅವರನ್ನ ಶಕ್ತಿ ಭವನದಲ್ಲಿ ವಿಚಾರಣೆ ಕೂಡ ಮಾಡಲಾಯಿತು. ಯಾವ ಆ ಒಂದು ಮಾನದಂಡದಲ್ಲಿ ಪ್ರೋಟೋಕಾಲ್ ನೀಡಿದ್ರಿ, ಹಾಗೆ ಯಾವ ರೀತಿಯಾಗಿ ನೀವು ಆ ಒಂದು ವಿಷಯದಲ್ಲಿ ಭಾಗಿಯಾಗಿದ್ರಿ ಅನ್ನುವಂಥ ರೀತಿಯಲ್ಲಿ, ಅಂದರೆ ಈ ಹಿಂದೆ ಆ ಪ್ರೋಟೋಕಾಲ್ ಸಿಬ್ಬಂದಿಗಳಿದ್ರು, 3 ಪ್ರೋಟೋಕಾಲ್ ಸಿಬ್ಬಂದಿಗಳು ಏನು ಮಹಾಂತೇಶ್ ಆಗಿರ್ಬೋದು, ಬಸವರಾಜ್ ಆಗಿರ್ಬೋದು, ಅವರನ್ನ ವಿಚಾರಣೆ ಮಾಡಿದ್ರು. ಆ ಒಂದು ಹಂತದಲ್ಲಿ ಹಲವು ಸಾಕ್ಷ್ಯಾಧಾರಗಳನ್ನ ಕಲೆ ಹಾಕಿದ್ರು. ಆ ಸಾಕ್ಷ್ಯಾಧಾರಗಳನ್ನ ಮುಂದಿಟ್ಟುಕೊಂಡು ರಾಮಚಂದ್ರ ಅವರನ್ನ ವಿಚಾರಣೆ ಮಾಡಿದ್ರು. ಆ ಸಂಪೂರ್ಣ ವರದಿಯನ್ನು ನಾಳೆ ಬುಧವಾರ ಸಲ್ಲಿಕೆ ಮಾಡುವಂಥ ಸಾಧ್ಯತೆ ಇದೆ. ಈ ಒಂದು ವರದಿಯಲ್ಲಿ ಒಂದು ವೇಳೆ ಏನಾದರೂ ಮಹತ್ವದ ದಾಖಲೆಗಳು ಅಂದರೆ ಕರೆಗಳು ಬಂದಿದ್ವು ಅನ್ನುವಂಥ ಮಾಹಿತಿ, ಸಾಕ್ಷ್ಯಾಧಾರಗಳಿದ್ವು, ಆ ಒಂದು ನಿಟ್ಟಿನಲ್ಲಿ ಏನಾದರೂ ಪ್ರಭಾವಿ ವ್ಯಕ್ತಿಗಳು ಹಾಗೆ IPS ಅಧಿಕಾರಿ ಏನಿದ್ರು, ಹಿರಿಯ IPS ಅಧಿಕಾರಿ ಅವರ ಒಂದು ಬಗೆಗಿನ ಸಾಕ್ಷ್ಯಾಧಾರಗಳು ಸಿಕ್ಕಲ್ಲಿ ಎಲ್ಲೋ ಒಂದು ಕಡೆ ಈ ಪ್ರಕರಣ ಬೇರೆ ಕಡೆಗೆ ತಿರುವು ಪಡೆದುಕೊಳ್ತೇವೆ ಅಂತ ಹೇಳ್ಬೋದು. ಇನ್ನಷ್ಟು ಜನರ ಬಂಧನವಾಗುವಂಥ ಸಾಧ್ಯತೆ ಕೂಡ ಇದೆ. ಖಂಡೀರಾವ್ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾಳೆ ಸರ್ಕಾರಕ್ಕೆ ಒಂದು ವರದಿ ಸಲ್ಲಿಕೆ ಆಗುವ ಸಾಧ್ಯತೆ ಕಂಡು ಬರ್ತಾ ಇದೆ. ಗುಪ್ತಾ ಅವರ ನೇತೃತ್ವದಲ್ಲಿ ಇಷ್ಟು ದಿನ ನಡೆದಂಥ ತನಿಖೆಯ ವರದಿಯನ್ನ ನಾಳೆ ಸಲ್ಲಿಕೆ ಮಾಡಬಹುದು ಅಂತ ಹೇಳಲಾಗ್ತಾ ಇದೆ. ಯಾರ್ದೆಲ್ಲ ಇನ್ವಾಲ್ವ್ಮೆಂಟ್ ಇದೆ ಇದರಲ್ಲಿ ಸಚಿವರ ಹೆಸರು ತಳಕು ಹಾಕಿಕೊಳ್ತಾ ಇದೆ, ಸ್ವಾಮೀಜಿ ಹೆಸರು ಒಂದು ತಳಕು ಹಾಕೊಳ್ತಾ ಇದೆ, ಪೊಲೀಸ್ ಅಧಿಕಾರಿಗಳ ಹೆಸರು ಕೂಡ ತಳಕು ಹಾಕೊಂಡಿತ್ತು. ಹಾಗಾಗಿ ಸರ್ಕಾರ ಒಂದು ಟೀಮನ್ನು ರಚನೆ ಮಾಡಿ ಅವರಿಗೆ ತನಿಖೆಯನ್ನು ನಡೆಸಿ ವರದಿ ಕೊಡುವಂತೆ ತಂಡವನ್ನು ರಚನೆ ಮಾಡಿತ್ತು. ಪ್ರೋಟೋಕಾಲ್ ಸಿಬ್ಬಂದಿ ವಿಚಾರಣೆ ನಡೆಸಿ ಹೇಳಿಕೆಯನ್ನು ದಾಖಲು ಮಾಡಿಕೊಂಡಿರುವಂತಹ ತಂಡ ಅದರಲ್ಲಿ ಬಸವರಾಜ್, ವೆಂಕಟೇಶ್, ಮಹಾಂತೇಶ್ ಅವರ ಹೇಳಿಕೆಯನ್ನು ಕೂಡ ಪಡೆದುಕೊಂಡಿತ್ತು. ನಿನ್ನೆ ತಡರಾತ್ರಿ ಅಂದರೆ ಸಂಜೆ ಸುಮಾರಿಗೆ IPS ಅಧಿಕಾರಿ ಆಗಿರುವಂತಹ ರಾಮಚಂದ್ರ ರಾವ್ ಅವರ ವಿಚಾರಣೆ ಕೂಡ ನಡೆಯುತ್ತೆ. ರಾತ್ರಿ 9-10 ಗಂಟೆವರೆಗೂ ಕೂಡ ಅವರ ವಿಚಾರಣೆ ಕೂಡ ನಡೆಸ್ತಾರೆ. ಅವರ ಹೇಳಿಕೆಯನ್ನು ಕೂಡ ದಾಖಲು ಮಾಡಿಕೊಂಡಿದ್ದಾರೆ. ಸಂಪೂರ್ಣವಾದಂಥ ವರದಿಯನ್ನ ನಾಳೆ ಗುಪ್ತಾ ಅವರ ತಂಡ ಸರ್ಕಾರಕ್ಕೆ ಸಲ್ಲಿಕೆ ಮಾಡುವ ಸಾಧ್ಯತೆ ಕಂಡು ಬರ್ತಾ ಇದೆ. ಈ ಕೇಸ್ನ ತನಿಖಾ ವರದಿ ಸರ್ಕಾರಕ್ಕೆ ಸಲ್ಲಿಕೆ ಆದ ಬಳಿಕ ಸರ್ಕಾರ ಯಾವ ರೀತಿಯಾದಂಥ ನಡೆಯನ್ನ ಅನುಸರಿಸುತ್ತೆ ಅನ್ನೋದು ಬಹಳ ಕುತೂಹಲ ಕೇಳಿಸ್ತಾ ಇದೆ. ಒಂದು ಕಡೆ CIDಗೆ ಕೇಸನ್ನ ಕೊಟ್ಟು ತನಿಖೆ ನಡೆಸೋದಕ್ಕೆ ವಾಪಸ್ ಪಡೆದುಕೊಂಡಿದ್ದಂಥ ರಾಜ್ಯ ಸರ್ಕಾರ ಅದಾದ ಬಳಿಕ
ಗುಪ್ತಾ ಅವರ ನೇತೃತ್ವದ ಒಂದು ತಂಡವನ್ನು ರಚನೆ ಮಾಡಿ ತನಿಖೆಯನ್ನು ಮಾಡಿ ವರದಿ ಸಲ್ಲಿಸಿ ಅಂತೇಳಿ ಸೂಚನೆ ಕೂಡ ಕೊಟ್ಟಿತ್ತು. ಈಗ ಗುಪ್ತಾ ಅವರ ತಂಡ ತನಿಖಾ ವರದಿಯನ್ನು ಸಿದ್ಧಪಡಿಸಿದೆ ಅನ್ನೋ ಮಾಹಿತಿ ಇದೆ. ಆ ತನಿಖಾ ವರದಿ ನಾಳೆ ಸಲ್ಲಿಸೋ ಸಾಧ್ಯತೆ ಕೂಡ ಕಂಡು ಬರ್ತಾ ಇದೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಅರವಿಂದ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅರವಿಂದ್, ನಾಳೆ ಸಲ್ಲಿಕೆ ಆಗುತ್ತಾ ವರದಿ? ಒಂದು ವೇಳೆ ನಾಳೆನೇ ಸಲ್ಲಿಕೆ ಆದರೆ ವಾಟ್ ನೆಕ್ಸ್ಟ್? ಖಂಡಿತ ನಾಗೇಂದ್ರ ಬಾಬು, ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣ ಏನಿದೆ ಈ ಪ್ರಕರಣಕ್ಕೆ ಟ್ವಿಸ್ಟ್ ಸಿಕ್ಕಿರುವಂಥದ್ದು. ಈ ಒಂದು ಪ್ರಕರಣಕ್ಕೆ ಅಂತ್ಯ ಸಿಗಲು ಕ್ಷಣಗಣನೆ ಬಂದಿದೆ ಅಂತ ಹೇಳ್ಬೋದು. ವಿಶೇಷ ತಂಡವನ್ನು ಸರ್ಕಾರ ರಚನೆ ಮಾಡಿರುತ್ತೆ. IPS ಹಾಗೆ IASನ ವಿಶೇಷ ತನಿಖಾ ತಂಡ ಗೌರವ್ ಗುಪ್ತಾ ಹಾಗೂ ವಂಶಿ ಕೃಷ್ಣ ಅವರು ಆ ನೇತೃತ್ವದಲ್ಲಿ ಪ್ರೋಟೋಕಾಲ್ನ ಸಿಬ್ಬಂದಿಗಳಾಗಿರ್ಬೋದು ಇನ್ನಿತರ ತನಿಖೆಯನ್ನು ಈ ಒಂದು ಸ್ಮಗ್ಲಿಂಗ್ ಕೇಸ್ನ ಬಗ್ಗೆ ತನಿಖೆ ಮಾಡಿದ್ರು. ಆ ಒಂದು ವರದಿಯನ್ನು 10 ದಿನಗಳಲ್ಲಿ ವರದಿ ಸಲ್ಲಿಕೆಯನ್ನು ಮಾಡಬೇಕು ಅಂತ ಹೇಳಿ ಸರ್ಕಾರ ಕೂಡ ಆದೇಶವನ್ನು ಮಾಡಿತ್ತು. ಆ ಹಿನ್ನೆಲೆಯಲ್ಲಿ ನಿನ್ನೆ ಕೂಡ IPS ಅಧಿಕಾರಿ ರಾಮಚಂದ್ರ ಅವರನ್ನ ಶಕ್ತಿ ಭವನದಲ್ಲಿ ವಿಚಾರಣೆ ಕೂಡ ಮಾಡಲಾಯಿತು. ಯಾವ ಆ ಒಂದು ಮಾನದಂಡದಲ್ಲಿ ಪ್ರೋಟೋಕಾಲ್ ನೀಡಿದ್ರಿ, ಹಾಗೆ ಯಾವ ರೀತಿಯಾಗಿ ನೀವು ಆ ಒಂದು ವಿಷಯದಲ್ಲಿ ಭಾಗಿಯಾಗಿದ್ರಿ ಅನ್ನುವಂಥ ರೀತಿಯಲ್ಲಿ, ಅಂದರೆ ಈ ಹಿಂದೆ ಆ ಪ್ರೋಟೋಕಾಲ್ ಸಿಬ್ಬಂದಿಗಳಿದ್ರು, 3 ಪ್ರೋಟೋಕಾಲ್ ಸಿಬ್ಬಂದಿಗಳು, ಏನು ಮಹಾಂತೇಶ್ ಆಗಿರ್ಬೋದು, ಬಸವರಾಜ್ ಆಗಿರ್ಬೋದು, ಅವರನ್ನ ವಿಚಾರಣೆ ಮಾಡಿದ್ರು. ಆ ಒಂದು ಹಂತದಲ್ಲಿ ಹಲವು ಸಾಕ್ಷ್ಯಾಧಾರಗಳನ್ನ ಕಲೆ ಹಾಕಿದ್ರು. ಆ ಸಾಕ್ಷ್ಯಾಧಾರಗಳನ್ನ ಮುಂದಿಟ್ಟುಕೊಂಡು ರಾಮಚಂದ್ರ ಅವರನ್ನ ವಿಚಾರಣೆ ಮಾಡಿದ್ರು. ಆ ಸಂಪೂರ್ಣ ವರದಿಯನ್ನು ನಾಳೆ ಬುಧವಾರ ಸಲ್ಲಿಕೆ ಮಾಡುವಂಥ ಸಾಧ್ಯತೆ ಇದೆ. ಈ ಒಂದು ವರದಿಯಲ್ಲಿ ಒಂದು ವೇಳೆ ಏನಾದರೂ ಮಹತ್ವದ ದಾಖಲೆಗಳು, ಅಂದರೆ ಕರೆಗಳು ಬಂದಿದ್ವು ಅನ್ನುವಂಥ ಮಾಹಿತಿ, ಸಾಕ್ಷ್ಯಾಧಾರಗಳಿದ್ವು, ಆ ಒಂದು ನಿಟ್ಟಿನಲ್ಲಿ ಏನಾದರೂ ಪ್ರಭಾವಿ ವ್ಯಕ್ತಿಗಳು ಹಾಗೆ IPS ಅಧಿಕಾರಿ ಏನಿದ್ರು, ಹಿರಿಯ IPS ಅಧಿಕಾರಿ, ಅವರ ಒಂದು ಬಗೆಗಿನ ಸಾಕ್ಷ್ಯಾಧಾರಗಳು ಸಿಕ್ಕಲ್ಲಿ ಎಲ್ಲೋ ಒಂದು ಕಡೆ ಈ ಪ್ರಕರಣ ಬೇರೆ ಕಡೆಗೆ ತಿರುವು ಪಡೆದುಕೊಳ್ತೇವೆ ಅಂತ ಹೇಳ್ಬೋದು. ಇನ್ನಷ್ಟು ಜನರ ಬಂಧನವಾಗುವಂಥ ಸಾಧ್ಯತೆ ಕೂಡ ಇದೆ ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ಅರವಿಂದ್ ನಿಮ್ಮೆಲ್ಲ ಮಾಹಿತಿಗಾಗಿ. ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾಳೆ ಸರ್ಕಾರಕ್ಕೆ ಒಂದು ವರದಿ ಸಲ್ಲಿಕೆ ಆಗುವ ಸಾಧ್ಯತೆ ಕಂಡು ಬರ್ತಾ ಇದೆ. ಗುಪ್ತಾ ಅವರ ನೇತೃತ್ವದಲ್ಲಿ ಇಷ್ಟು ದಿನ ನಡೆದಂಥ ತನಿಖೆಯ ವರದಿಯನ್ನ ನಾಳೆ ಸಲ್ಲಿಕೆ ಮಾಡಬಹುದು ಅಂತ ಹೇಳಲಾಗ್ತಾ ಇದೆ. ಯಾರ್ದೆಲ್ಲ ಇನ್ವಾಲ್ವ್ಮೆಂಟ್ ಇದೆ ಇದರಲ್ಲಿ ಸಚಿವರ ಹೆಸರು ತಳಕು ಹಾಕಿಕೊಳ್ತಾ ಇದೆ, ಸ್ವಾಮೀಜಿಯ ಹೆಸರು ಒಂದು ತಳಕು ಹಾಕೊಳ್ತಾ ಇದೆ, ಪೊಲೀಸ್ ಅಧಿಕಾರಿಗಳ ಹೆಸರು ಕೂಡ ತಳಕು ಹಾಕೊಂಡಿತ್ತು. ಹಾಗಾಗಿ ಸರ್ಕಾರ ಒಂದು ಟೀಮನ್ನು ರಚನೆ ಮಾಡಿ ಅವರಿಗೆ ತನಿಖೆಯನ್ನು ನಡೆಸಿ ವರದಿ ಕೊಡುವಂತೆ ತಂಡವನ್ನು ರಚನೆ ಮಾಡಿತ್ತು. ಪ್ರೋಟೋಕಾಲ್ ಸಿಬ್ಬಂದಿ ವಿಚಾರಣೆ ನಡೆಸಿ ಹೇಳಿಕೆಯನ್ನು ದಾಖಲು ಮಾಡಿಕೊಂಡಿರುವಂಥ ತಂಡ ಅದರಲ್ಲಿ ಬಸವರಾಜ್, ವೆಂಕಟೇಶ್, ಮಹಾಂತೇಶ್ ಅವರ ಹೇಳಿಕೆಯನ್ನು ಕೂಡ ಪಡೆದುಕೊಂಡಿತ್ತು. ನಿನ್ನೆ ತಡರಾತ್ರಿ ಅಂದರೆ ಸಂಜೆ ಸುಮಾರಿಗೆ IPS ಅಧಿಕಾರಿ ಆಗಿರುವಂಥ ರಾಮಚಂದ್ರ ರಾವ್ ಅವರ ವಿಚಾರಣೆ ಕೂಡ ನಡೆಯುತ್ತೆ. ರಾತ್ರಿ 9-10 ಗಂಟೆವರೆಗೂ ಕೂಡ ಅವರ ವಿಚಾರಣೆ ಕೂಡ ನಡೆಸ್ತಾರೆ. ಅವರ ಹೇಳಿಕೆಯನ್ನು ಕೂಡ ದಾಖಲು ಮಾಡಿಕೊಂಡಿದ್ದಾರೆ. ಸಂಪೂರ್ಣವಾದಂಥ ವರದಿಯನ್ನು ನಾಳೆ ಗುಪ್ತಾ ಅವರ ತಂಡ ಸರ್ಕಾರಕ್ಕೆ ಸಲ್ಲಿಕೆ ಮಾಡುವ ಸಾಧ್ಯತೆ ಕಂಡು ಬರ್ತಾ ಇದೆ. ಈ ಕೇಸ್ನ ತನಿಖಾ ವರದಿ ಸರ್ಕಾರಕ್ಕೆ ಸಲ್ಲಿಕೆ ಆದ ಬಳಿಕ ಸರ್ಕಾರ ಯಾವ ರೀತಿಯಾದಂಥ ನಡೆಯನ್ನು ಅನುಸರಿಸುತ್ತೆ ಅನ್ನೋದು ಬಹಳ ಕುತೂಹಲ ಕೇಳಿಸ್ತಾ ಇದೆ. ಒಂದು ಕಡೆ CIDಗೆ ಕೇಸನ್ನು ಕೊಟ್ಟು ತನಿಖೆ ನಡೆಸೋದಕ್ಕೆ ವಾಪಸ್ ಪಡೆದುಕೊಂಡಿದ್ದಂಥ ರಾಜ್ಯ ಸರ್ಕಾರ, ಅದಾದ ಬಳಿಕ ಗುಪ್ತಾ ಅವರ ನೇತೃತ್ವದ ಒಂದು ತಂಡವನ್ನು ರಚನೆ ಮಾಡಿ ತನಿಖೆಯನ್ನು ಮಾಡಿ ವರದಿ ಸಲ್ಲಿಸಿ ಅಂತೇಳಿ ಸೂಚನೆ ಕೂಡ ಕೊಟ್ಟಿತ್ತು. ಈಗ ಗುಪ್ತಾ ಅವರ ತಂಡ ತನಿಖಾ ವರದಿಯನ್ನು ಸಿದ್ಧಪಡಿಸಿದೆ ಅನ್ನೋ ಮಾಹಿತಿ ಇದೆ. ಆ ತನಿಖಾ ವರದಿ ನಾಳೆ ಸಲ್ಲಿಸೋ ಸಾಧ್ಯತೆ ಕೂಡ ಕಂಡು ಬರ್ತಾ ಇದೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಅರವಿಂದ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅರವಿಂದ್, ನಾಳೆ ಸಲ್ಲಿಕೆ ಆಗುತ್ತಾ ವರದಿ? ಒಂದು ವೇಳೆ ನಾಳೆನೇ ಸಲ್ಲಿಕೆ ಆದರೆ ವಾಟ್ ನೆಕ್ಸ್ಟ್? ಖಂಡಿತ ನಾಗೇಂದ್ರ ಬಾಬು, ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣ ಏನಿದೆ ಈ ಪ್ರಕರಣಕ್ಕೆ ಟ್ವಿಸ್ಟ್ ಸಿಕ್ಕಿರುವಂಥದ್ದು. ಈ ಒಂದು ಪ್ರಕರಣಕ್ಕೆ ಅಂತ್ಯ ಸಿಗಲು ಕ್ಷಣಗಣನೆ ಬಂದಿದೆ ಅಂತ ಹೇಳ್ಬೋದು. ವಿಶೇಷ ತಂಡವನ್ನು ಸರ್ಕಾರ ರಚನೆ ಮಾಡಿರುತ್ತೆ. IPS ಹಾಗೆ IASನ ವಿಶೇಷ ತನಿಖಾ ತಂಡ ಗೌರವ್ ಗುಪ್ತಾ ಹಾಗೂ ವಂಶಿ ಕೃಷ್ಣ ಅವರು ಆ ನೇತೃತ್ವದಲ್ಲಿ ಪ್ರೋಟೋಕಾಲ್ನ ಸಿಬ್ಬಂದಿಗಳಾಗಿರ್ಬೋದು ಇನ್ನಿತರ ತನಿಖೆಯನ್ನು ಈ ಒಂದು ಸ್ಮಗ್ಲಿಂಗ್ ಕೇಸ್ನ ಬಗ್ಗೆ ತನಿಖೆ ಮಾಡಿದ್ರು. ಆ ಒಂದು ವರದಿಯನ್ನು 10 ದಿನಗಳಲ್ಲಿ ವರದಿ ಸಲ್ಲಿಕೆಯನ್ನು ಮಾಡಬೇಕು ಅಂತ ಹೇಳಿ ಸರ್ಕಾರ ಕೂಡ ಆದೇಶವನ್ನು ಮಾಡಿತ್ತು. ಆ ಹಿನ್ನೆಲೆಯಲ್ಲಿ ನಿನ್ನೆ ಕೂಡ IPS ಅಧಿಕಾರಿ ರಾಮಚಂದ್ರ ಅವರನ್ನ ಶಕ್ತಿ ಭವನದಲ್ಲಿ ವಿಚಾರಣೆ ಕೂಡ ಮಾಡಲಾಯಿತು. ಯಾವ ಆ ಒಂದು ಮಾನದಂಡದಲ್ಲಿ ಪ್ರೋಟೋಕಾಲ್ ನೀಡಿದ್ರಿ, ಹಾಗೆ ಯಾವ ರೀತಿಯಾಗಿ ನೀವು
ಆ ಒಂದು ವಿಷಯದಲ್ಲಿ ಭಾಗಿಯಾಗಿದ್ರಿ ಅನ್ನುವಂಥ ರೀತಿಯಲ್ಲಿ, ಅಂದರೆ ಈ ಹಿಂದೆ ಆ ಪ್ರೋಟೋಕಾಲ್ ಸಿಬ್ಬಂದಿಗಳಿದ್ರು, 3 ಪ್ರೋಟೋಕಾಲ್ ಸಿಬ್ಬಂದಿಗಳು ಏನು ಮಹಾಂತೇಶ್ ಆಗಿರ್ಬೋದು, ಬಸವರಾಜ್ ಆಗಿರ್ಬೋದು, ಅವ್ರನ್ನ ವಿಚಾರಣೆ ಮಾಡಿದ್ರು. ಆ ಒಂದು ಹಂತದಲ್ಲಿ ಹಲವು ಸಾಕ್ಷ್ಯಾಧಾರಗಳನ್ನ ಕಲೆ ಹಾಕಿದ್ರು. ಆ ಸಾಕ್ಷ್ಯಾಧಾರಗಳನ್ನ ಮುಂದಿಟ್ಟುಕೊಂಡು ರಾಮಚಂದ್ರ ಅವರನ್ನ ವಿಚಾರಣೆ ಮಾಡಿದ್ರು. ಆ ಸಂಪೂರ್ಣ ವರದಿಯನ್ನ ನಾಳೆ ಬುಧವಾರ ಸಲ್ಲಿಕೆ ಮಾಡುವಂತಹ ಸಾಧ್ಯತೆ ಇದೆ. ಈ ಒಂದು ವರದಿಯಲ್ಲಿ ಒಂದು ವೇಳೆ ಏನಾದರೂ ಮಹತ್ವದ ದಾಖಲೆಗಳು, ಅಂದರೆ ಕರೆಗಳು ಬಂದಿದ್ವು ಅನ್ನುವಂತಹ ಮಾಹಿತಿ, ಸಾಕ್ಷ್ಯಾಧಾರಗಳಿದ್ವು, ಆ ಒಂದು ನಿಟ್ಟಿನಲ್ಲಿ ಏನಾದರೂ ಪ್ರಭಾವಿ ವ್ಯಕ್ತಿಗಳು ಹಾಗೆ IPS ಅಧಿಕಾರಿ ಏನಿದ್ರು, ಹಿರಿಯ IPS ಅಧಿಕಾರಿ, ಅವರ ಒಂದು ಬಗೆಗಿನ ಸಾಕ್ಷ್ಯಾಧಾರಗಳು ಸಿಕ್ಕಲ್ಲಿ ಎಲ್ಲೋ ಒಂದು ಕಡೆ ಈ ಪ್ರಕರಣ ಬೇರೆ ಕಡೆಗೆ ತಿರುವು ಪಡೆದುಕೊಳ್ತೇವೆ ಅಂತ ಹೇಳ್ಬೋದು. ಇನ್ನಷ್ಟು ಜನರ ಬಂಧನವಾಗುವಂತಹ ಸಾಧ್ಯತೆ ಕೂಡ ಇದೆ. ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ಅರವಿಂದ್ ನಿಮ್ಮೆಲ್ಲ ಮಾಹಿತಿಗಾಗಿ.